ಹಾಯ್, ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಂದು 1 ಕಪ್ ತೊಗರಿಬೇಳೆಗೆ 3 ಕಪ್ ನೀರನ್ನ ಹಾಕ್ಕೊಂಡು 3 ವಿಸಿಲ್ಸ್ ಹೊಡ್ಸ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇದಕ್ಕೆ ನಾನು ಉಪ್ಪು, ಜೀರಿಗೆ, ಅರಿಶಿನ, ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. 2.5 ಸ್ಪೂನ್ಸು. ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ ಬಂದು MTRನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅದೇ ಯೂಸ್ ಮಾಡೋದು. ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಬೀನ್ಸು ಹಾಕ್ಕೊತೀನಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ ತೊಗರಿಬೇಳೆಗೆ 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ, ಈಕ್ವಲ್ ಕ್ವಾಂಟಿಟಿ. ಅದನ್ನು ಹಾಕ್ಕೊಂಡು 1 ಕಪ್ ಅಕ್ಕಿಗೆ 4ರಿಂದ 5 ಕಪ್ಸು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿ ಆದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ನನಗಿವತ್ತು ಟೈಮ್ ತುಂಬ ಕಮ್ಮಿ ಇದ್ದದ್ರಿಂದ ನಾನು ಒಟ್ಟಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಿ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಬೋದು. ಮೊದಲಿಗೆ ಬಂದು ತುಪ್ಪ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ಅದನ್ನು ಕುಕ್ಕರಲ್ಲಿ ಮಿಕ್ಸ್ ಮಾಡಿಕೊಂಡು 3 ವಿಸಿಲ್ಸ್ ಹಾಕಿಸ್ಕೊತೀನಿ. 3 ವಿಸಲ್ಸ್ ಹಾಕ್ಸೋಕ್ಕಿಂತ ಮುಂಚೆ ಬಂದು ನಾನು ಕಾಚಂಪುಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೂರ್ಗಿನವರಿಗೆ ಕಾಚಂಪುಳಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಮ್ಮ ಸೈಡು ನಾವು ಹುಣಸೆಹಣ್ಣಿನ ಹುಳಿನ ಯೂಸ್ ಮಾಡೋದು. ನೀವು ಕೂಡ ಹುಣಸೆಹಣ್ಣು ಹುಳಿನ ಯೂಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ 3 ವಿಸಲ್ಸು. ತುಂಬ ಟೇಸ್ಟಿ ಇರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.